ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು. ಕಾಟ್ಯಾರ ಚಿತ್ರನ ಮಾರ್ನಿಂಗ್ ಶೋ ಬೆಳಿಗ್ಗೆ 3 ಗಂಟೆಗೆ ಹೋಗಿ ನೋಡಿದ್ವಿ. ಆದರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಗದ್ದಲ ಮತ್ತು ಸೌಂಡಿಂದಾಗಿ ನನಗೆ ಅಷ್ಟು ಕ್ಲಿಯರ್ ಆಗಿ ಒಂದು ಪಿಕ್ಚರ್ಸ್ ಸೌಂಡ್ ವಿಜುವಲ್ಸ್ನ ನೋಡೋಕ್ಕಾಗಲಿಲ್ಲ, ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಕಥೆನೂ ನನಗೆ ಅಷ್ಟಾಗಿ ಅರ್ಥ ಆಗಲಿಲ್ಲ. ಸೊ ನಿಮಗೆ ಮಾತು ಕೊಟ್ಟಿದ್ದೆ ನಾನು ಇನ್ನೊಂದು ಶೋ ಹೋಗಿ ನೋಡ್ತೀನಿ ಅಂತ. ಹಾಗೆ ಟಿಕೆಟ್ ಸಿಕ್ತು, ಹೋಗಿ ಇನ್ನೊಂದು ಶೋ ನೋಡಿದೆ. ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೀನಿ, ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ನನ್ನ ಒಂದು ಮಾರ್ನಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕಾಟ್ಯಾರ ಬಗ್ಗೆ ನೀವು ಆಲ್ರೆಡಿ ಒಂದಷ್ಟು ಜನ ಮೂವಿನ ನೋಡಿದ್ದೀರಾ. ಸೊ ಈಗ ನಾನು ಏನು ಸ್ಟೋರಿ ಅನ್ನೋದನ್ನು ಒಂದು ಸ್ವಲ್ಪ ನಿಮ್ಮ ಹತ್ರ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾಟ್ಯಾರ ಅಂದರೆ ಕಾಳಿಯ ಅವತಾರ. ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ರೈತ, ಒಬ್ಬ ಅದನ್ನು ನೀವು ಚಿತ್ರ ನೋಡಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ, ನಾ ಇದನ್ನು ಹೇಳಾದ್ಮೇಲೆ ನೆಕ್ಸ್ಟ್ ಏನಂತ ನೀವು ಹೆಸರು ಕೊಡ್ಬೋದು ಡಿ ಬಾಸ್ ಅವ್ರಿಗೆ ಅಂತ ಅನ್ನೋದು, ಅದು ನೀವು ಹೆಸರು ಕೊಡಿ. ಸೊ ಒಬ್ಬ ರೈತ ಆಗಿನ ಕಾಲ ಅಂತಂದರೆ 1970ರಿಂದ 80ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನಿತ್ತು, ಒಂದು ಉಳುವವನೇ ಭೂಮಿಗೆ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನ ಎಳೆನ ತಗೊಂಡೋಗ್ತಾರೆ. ಸೊ ಹಾಗೆ ಹೊರಟಂಥ ಒಂದು ಚಿತ್ರ ಈ ಕುಮಾರ್ ಗೋವಿಂದ್ ಮತ್ತು ಶ್ರುತಿ ಅವರ ಒಂದು ನಟನೆ ಏನಿದೆ ಅದು ಮಾತ್ರ ತುಂಬ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಅದ್ರ ಮಧ್ಯ ಡಿ ಬಾಸ್ ಅವರು ಹೊರಟಿರುವಂಥ ಸ್ಟೋರಿ, ಡಿ ಬಾಸ್ ಅವ್ರನ್ನ ತೋರಿಸಿರ್ತಕ್ಕಂಥ ಶೇಡ್ಗಳು, ಡಬಲ್ ಶೇಡು, ಒಂದು ಶೇಡ್ ಅಲ್ಲ, ಡಬಲ್ ಶೇಡು. ನೀವು ಇಂಟರ್ವ್ಯೂಲ್ ಮುಂಚೆ ಒಂಥರ ಅನುಭವ ಇರುತ್ತೆ, ಇಂಟರ್ವ್ಯೂಲ್ ಆದಮೇಲೆ ಒಂಥರ ಅನುಭವ ಇರುತ್ತೆ. ಏನು ಶೇಡ್ ಅಂತ ನೀವು ಹೋಗಿ ಚಿತ್ರನೇ ನೋಡಬೇಕು. ನನಗೆ ಎಕ್ಸೈಟ್ಮೆಂಟಲ್ಲಿ ಏನು ಹೇಳ್ಬೇಕು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೆ, ನನ್ನ ಬಾಯಿಗೆ ಸರಿಯಾಗಿ ಬರ್ತಾನೆ ಇಲ್ಲ, ಆಯಿತಾ. ನೀವು ಹೋಗಿ ಚಿತ್ರನ ನೋಡಿ. ಆಗಿನ ಒಂದು ಸನ್ನಿವೇಶದಲ್ಲಿ, ಅವತ್ತಿನ ಒಂದು ದಿನದಲ್ಲಿ ದಲಿತರ ಮೇಲೆ ಆಗಲಿ, ಹಿಂದುಳಿದ ವರ್ಗದವ್ರ ಮೇಲೆ ಆಗಲಿ ಎಷ್ಟು ದೌರ್ಜನ್ಯ ನಡೀತಿತ್ತು. ಸೊ ಈ ಒಂದು ಕಾಲಘಟ್ಟದಲ್ಲಿ ಅಂದರೆ ಒಂದು ಡೈಲಾಗ್ ಬರುತ್ತೆ ನನಗೆ ತುಂಬ ಒಂದು ಮನಸ್ಸಿಗೆ ನಾಟಂಥ ಡೈಲಾಗ್. ಏನಪ್ಪ ಅಂತಂದರೆ, ಹಿಂದುಳಿದ ವರ್ಗದ ಮನುಷ್ಯರನ್ನ, ವ್ಯಕ್ತಿಗಳನ್ನು ತನ್ನ ಜೀವಂತ ಕಾಲಿನ ಚಪ್ಪಲಿ ಥರ ಬಳಸ್ಕೋತಿದ್ರು ಅನ್ನೋ ಒಂದು ಸತ್ಯ ಘಟನೆಯನ್ನು ತೋರ್ಸೋಕೊಟ್ಟಿದ್ದಾರೆ. ಸೊ ಮೂವಿ ಮಾತ್ರ ಹೇಳ್ತೀನಿ ಕೇಳಿ. ನಾನು ಮೊದಲು ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ ಇದೇ ಮಾತು. ಕನ್ನಡದಲ್ಲಿ ನಟಿಸ್ತಾ ಇರತಕ್ಕಂಥ ಹೀರೋಗಳು, ನೀವು ಪ್ಯಾನ್ ಇಂಡಿಯಾ ಬಿಟ್ಟು ಏನಾದರೂ ಬರೀ ಕನ್ನಡದಲ್ಲೇ ನೀವು ಚಿತ್ರ ಮಾಡಿದ್ರೆ ನೀವು ಫ್ಲಾಪ್. ಅದು ನನ್ನ ಒಂದು ಇದರ ಪ್ರಕಾರ ದರ್ಶನ್ ಅವರೊಬ್ಬರನ್ನ ಬಿಟ್ಟು, ಆಯಿತಾ. ಸೊ ಹಿಂಗಾಗಿ ಡಿ ಬಾಸ್ ಕಾಟ್ಯಾರ ಮಾತ್ರ ಅದ್ಭುತ. ಹೋಗಿ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ, ಹಾರೈಸಿ, ಶುಭಾರೈಸಿ, ಕನ್ನಡ ಚಿತ್ರನ ಬೆಳೆಸಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿ ಬಾಸ್ ಅವ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಹಾಗೆ ಹೊಸ ಒಂದು ಚಿತ್ರಗಳ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಕ್ಸೈಟ್ಮೆಂಟಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಯ್ತಲ್ಲ. ಮನೆಗೆ ಹೋಗಿ ನಾನು 100% ಇನ್ನೊಂದು ಫುಲ್ ನೀಟಾಗಿ ಒಂದು ವಿಡಿಯೋ ಮಾಡಾಕ್ತೀನಿ, ಯಾವ ಥರ ಇತ್ತು, ಒಂದೊಂದು ಎಳೆಯನ್ನು ನಿಮ್ಮ ಹತ್ರ ಬಿಚ್ಚಿಡ್ತೀನಿ ನನ್ನ ಪ್ರಕಾರ ಹೇಗಿತ್ತು ಕಾಟ್ಯಾರ ಅಂತ. ಸದ್ಯಕ್ಕೆ ಈಗ ಮೂವಿ ನೋಡ್ಕೊಂಡು ಮನೆಗೆ ಹೊರಟಿದ್ದೀನಿ. ಸೊ ಏನಿಲ್ಲ, ಅಷ್ಟೇ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾರೆ. ಇನ್ನೊಂದು ವಿಡಿಯೋ ಬಿಡ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.